ಸುಮ್ನೆ ಇರ್ಸೋದಂದ್ರೆ ಏನು, ಒಪ್ಪಿಸ್ಬೇಕು. ಅವ್ರು ಮಾಡೋದು ಏನ್ ಮಾಡ್ತಿದ್ದೆ? ನಾನೇ ಹೇಳ್ತಾ ಇದ್ದೀನಲ್ಲ. ನೀನ್ ಹೇಳೋದಕ್ಕೂ ಅವ್ರ ನೀವು ಪ್ರೀತಿಸೇ ಮದ್ವೆ ಆಗಿರೋರು, ನಿಮಗೂ ಗೊತ್ತಿರುತ್ತೆ. ಏನಿಗ್ ಬೇಡ ಅಂತ ಏನಕ್ಕೆ ಅನ್ಸ್ತಾರ? ನಾನ್ ನೋಡಿ ಮಾಡಿನೇ ಮುಂದುವರೆದಿರೋದು. ಸುಮ್ನೆ ಯಾರ್ಯಾರನ್ನೋ ಹೋಗಿ ಪ್ರೀತಿಸಿಲ್ಲ ಅಲ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ವ್ಲಾಗ್ಸ್. ತಮ್ಮನೆಲ್ಲ ನೋಡಿರ್ತೀರಾ ಏನ್ ವ್ಲಾಗ್ ಇದು ಅಂತ. ಏನ್ ವ್ಲಾಗ್ ನೀನು ಹೇಳ್ಬಿಡಿ. ಏನಿಲ್ಲ, ಪ್ರ್ಯಾಂಕ್ ಮಾಡ್ತಾ ಇದೀವಿ ಫಾರ್ ದ ಫಸ್ಟ್ ಟೈಮ್. ಸ್ವಲ್ಪ ಸೀರಿಯಸ್ ಏನಾದ್ರು ಒಂದು ಪ್ರ್ಯಾಂಕ್ ಮಾಡೋಣ ಅಂತ. ನೀನ್ ಜೋರ ಮಾತಾಡ, ಅಷ್ಟೆಲ್ಲ ಕೇಳಿಸಲ್ಲ ಅಜ್ಜಿಗೆ. ಪ್ರ್ಯಾಂಕ್ ಮಾಡೋಣ ಅಂತ ಇದು ಎಲ್ಲ ನೋಡಿದ್ದೆ, ಸೊ ನಾವು ಟ್ರೈ ಮಾಡೋಣ ಅಂತ. ಅದೊಂಥರ ನಮ್ಗೆ ರಿಲೇಟೆಡ್, ಅಜ್ಜಿ ಮೊಮ್ಮಗಳು ಆ ಥರ ರಿಲೇಟೆಡ್ ಆಗಿತ್ತು. ಸೊ ಮಾಡೋಣ ಅಂತ ಇವಳು ಪ್ಲಾನ್ ಕೊಟ್ಟಿದ್ದೀನಿ. ನಾನು ಫಸ್ಟ್ ಟೈಮ್ ನಮ್ಮನೇಲಿ ಈ ಥರ ಮಾತುಕತೆ, ಅದು ಪ್ರ್ಯಾಂಕ್ ಆಗಿ ಬರ್ತಾ ಇದೆ. ಈ ಥರ ಮಾತು ಎಲ್ಲ ನಾನು ಯಾವತ್ತೂ ಆಡಿಲ್ಲ, ಬಟ್ ಒಂಥರ ಆಗ್ತಾ ಇದೆ. ಇವಳು ಮಾಡೋದಕ್ಕೆ ಮಾಡ್ತಾ ಇದ್ದೀನಿ. ಕಂಫರ್ಟಬಲ್ ಇದ್ದು ಮಾಡು ಅನ್ನೋದಕ್ಕೆ ಸರಿ ಆಯಿತು, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇಬ್ಬರು ಸೇರ್ಕೊಂಡು ಮಾಡ್ತಿದ್ದೀವಿ. ನಿಖಿಲ್ ಅವ್ರಿಗೆ ಗೊತ್ತು, ನಿಖಿಲ್ ಅವ್ರಿಗೆ ಹೇಳ್ಬಿಟ್ಟೆ ಮಾಡ್ತಾ ಇರೋದು. ಅವರು ಒಂದ್ಸಲ ಹೌದಾ ಅಂತ ಅಂದರು. ಆಮೇಲೆ ಏನಾಗಲ್ಲ, ಸುಮ್ಮನೆ ತಮಾಷೆಗೆ ಮಾಡೋಣ ಅಂತ ಅಂದೆ. ಸರಿ ಆಯ್ತು, ಏನೋ ಮಾಡಿ ನೀಟಾಗಿ ಮಾಡಿ ಅಂದರೆ ಅಂತ ಅಂದರು. ಸೊ ಇವಾಗ ನಾವು ಮಾಡ್ತಾಯಿದ್ದೀವಿ. ಅಜ್ಜಿನ ಕೆಳಗಡೆಯಿಂದ ಮಧ್ಯ ಫ್ಲೋರ್ ಕರ್ಕೊಬರೋ ಅಷ್ಟರಲ್ಲಿ ದೊಡ್ಡ ಅದು ಇವಾಗ ಮದ್ವೆ ಆಲ್ಬಮ್ ನೋಡೋ ಥರ ಕೂರಿಸಿದ್ದೀವಿ. ಸೊ ಅಲ್ಲೋಗಿ ಈಗ ಕ್ಯಾಮ್ರಾ ನನ್ನ ಫೋನೆಲ್ಲ ಇಟ್ಟಿದ್ದೀವಿ. ಇದನ್ನೊಂದು ಹೋಗಿ ಅಜ್ಜಿಗೆ ಏನು ಕಾಣಿಸಲ್ಲ, ಗೊತ್ತೂ ಆಗಲ್ಲ ಕ್ಯಾಮ್ರಾ ಇಟ್ಟಿರೋದೆಲ್ಲ, ಅಷ್ಟೆಲ್ಲ ಅಬ್ಸರ್ವ್ ಮಾಡಲ್ಲ. ಅಲ್ಲ, ಅಜ್ಜಿಗೆ ರಿಲೇಟಿವ್ಸು ಯಾರು ಅಂತಲೇ ಗೊತ್ತಾಗಲ್ಲ, ಯಾರು ಅಂತ ಮಾತಾಡ್ತಾರೆ. ಸ್ವಲ್ಪ ಅಷ್ಟು ನೀಟಾಗಿ ದೂರದ್ದೇನು ಕಾಣಲ್ಲ. ಸೊ ನಾವು ಕ್ಯಾಮ್ರಾ ಇಡೋದೆಲ್ಲ ಅವ್ರಿಗೆ ಗೊತ್ತೂ ಆಗಲ್ಲ. ಸೊ ಇವಾಗ ನಾನು ಹೇಗೆ ಮಾಡ್ತೀನಿ, ವೆಯ್ಟ್ ಮಾಡ್ತಾ ಇದ್ರೆ ಅಜ್ಜಿ ಹೆಂಗ್ ಮುಗಿಯುತ್ತೊಳಗೆ ಅಂತ ನೋಡುವ ಗೈಸ್. ನೋಡಿ ಬ್ಲಾಗ್ ಸ್ಟ್ರಿಕ್ಟ್ ಡಿಸ್ಕ್ಲೈಮರ್ ಕೊಟ್ಟಿದ್ದೀನಿ, ಯಾವುದೇ ಕಾರಣಕ್ಕೂ ಆಗಬೇಡ. ಅಟ್ಲೀಸ್ಟ್ ಫಸ್ಟ್ ಟೈಮ್ ಏನೋ ಒಂದು ಟ್ರೈ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ತಮಾಷೆಗಾಗಿ, ಆ ಥರ ಅಲ್ಲಿ ಏನೂ ಇಲ್ಲ ನಮ್ಮ ಹುಡುಗಿ. ಸೊ ಇದನ್ನು ನಾವೇ ಪ್ಲ್ಯಾನ್ ಮಾಡಿ ಮಾಡ್ತಾ ಇರೋದು. ಸೊ ನೋಡೋಣ ಅಜ್ಜಿ ರಿಯಾಕ್ಷನ್ ಹೆಂಗಿರುತ್ತೆ. ಮತ್ತು ಇವಳಿಗೆ ನಗ್ಬೇಡ, ಸೀರಿಯಸ್ ಆಗಿರ್ಬೇಕು. ನಾನು ತುಂಬ ಸೀರಿಯಸ್ ಆಗಿರ್ತೀನಿ. ಓಕೆ, ಅಲ್ಲೋಗಿ ಸಿಗ್ತೀವಿ. ನಾನು ನೋಡಿಲಿ ಹೆಂಗವನೇ ನೋಡದ್ನಲ್ಲ, ಕಣ್ಣೆಸ್ರೈತೆ ಅಂತ ನಾಟಕ ತಕೊಂಡಿದ್ವ ಮುಂಡೆ ಕಲ್ವರಂಗ್ ಬೈಯೋದು ನನ್ನ. ಯಾರು? ಅವ್ರಿಬ್ರು ಮೊಮ್ಮಕ್ಕಳು ಬಿಟ್ರೆ ಯಾರು ಇಲ್ಲ ಅವ್ರಿಗೆ ಅಂತ. ಎಲ್ಲರದು ಫೋಟೋ ಐತೆ, ಯಾರಂದ್ರೆ ಒಬ್ರದ್ದು ಮಿಸ್ ಇಲ್ಲ. ಬಂದಿದ್ದವ್ರದ್ದು 2 ರಿಸೆಪ್ಷನ್ 2 ಫೋಟೋ ಐತೆ, 2 ಆಲ್ಬಮ್. ಎಲ್ಲ ಅಲ್ಲೇ ಮದ್ವೆದ 2 ಆಲ್ಬಮ್. ಆಮೇಲೆ ಎಲ್ಲ ಈವೆಂಟ್ಸ್ ಒಂದೊಂದು. ನಿಮ್ ಜನಗಳೆಲ್ಲ ಇದ್ದಾರ ನೋಡು. ಚಂದ್ರ ನೆಟ್ಕಿಗಳು ನೋಡಿದೆ, ಇನ್ನಿದ್ದವ್ರು ಯಾರಿಲ್ಲ. ಅಜ್ಜಿ ಮಧು ಮಂಗಳಮ್ಮ, ಮಧು ಎಲ್ಲಿ? ಸ್ನಾನಕ್ಕೆ ಹೋದ್ಲಾ? ನೋಡು, ಒಮ್ಮೆ ಕೇಳ್ತೀನಿ. ಹೇಳ್ತೀನಿ. ಬೈತೈತೆ ಏನು ಗೊತ್ತಾ, ಬೈಯಲತ್ತಾನೆ. ಹೇಳು. ನನಗೂ ಮದುಗೂ ಹೇಳಕ್ಕೆ ಭಯ. ಏನು ನೀನೇ ಹೇಳ್ಬೇಕು. ಏನು ಭಯಕ್ಕೆ ಯಾರು ತಿಳಿಸಿದೆ? ಒಂದು ವರ್ಷದಿಂದ ಯಾವ್ದೈತಿ? ನಮ್ದೇ
ಯಾವುದು ಮೈಸೂರಲ್ಲಿ ಒಂದು ವರ್ಷದಿಂದ ಅವ್ರ ಮನೆಯದೆಲ್ಲ ಹೋಗೈತೆ ಕುಡಿಲಿಲ್ಲ. ನನಗಿದ್ದು ಗಂಡು ನನಗೂ ಮದುವೆ ಬೆಳಕ್ಕೆ ಭಯ. ಮಮ್ಮಿಗೂ ನೀನೇ ಹೇಳ್ಬೇಕು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಎಲ್ಲಿ ಮನೆ ಗೊತ್ತಿಲ್ಲ. ಮೈಸೂರೇ. ಸ್ವಂತ ಮನೆ ಯಾವ್ಯಾರೆ ಹೇಳೋರು ಏನು ಅಂತಾರೆ. ಆಮೇಲೆ ಗಂಡಸರು ಯಾರ ಮೇಲಾಗುತ್ತವ್ರು. ಅಲ್ಲ ಈ ಮದುವೆ ಅವತ್ತು ಮದುವೆಯಿಂದ ಬಂದ್ಮೇಲೆ ಹೇಳ್ತಿಲ್ಲ ನನಗೆ ಏನು ಹುಡ್ಕಜ್ಜಿ ಅಂತ. ಅದಕ್ಕೆ ಇಲ್ಲ ಅಂದಿದ್ರೆ ಹೇಳ್ತಾ ಇರಲಿಲ್ಲ ನಾನು. ಈಗ 1 ವರ್ಷದಿಂದ ಅವ್ರ ಮನೆಯಲ್ಲೂ ಅವ್ರ ಅಪ್ಪ ಅಮ್ಮಂಗೆಲ್ಲ ಇಷ್ಟ ಆಗೈತೆ. ಏನು ಕೆಲಸ ಹಾಂ ಏನು ಕೆಲಸ ಬಿಸ್ನೆಸ್ ಏನು ಬಿಸ್ನೆಸ್ ಬೆಂಗಳೂರಲ್ಲೈತೆ. ಬೆಂಗಳೂರಲ್ಲಿರೋದು. ಅವ್ರ ಮನೆಯವರೆಲ್ಲ ಮೈಸೂರಲ್ಲಿರೋದು. ಎಷ್ಟು ಜನ ಅವ್ರಿಗೆ ಅವರೊಬ್ರೆ ಗಂಡು ಒಬ್ರೆ. ಹೆಣ್ಮಕ್ಳೆಲ್ಲ ಹೆಣ್ಣು ಯಾರಿಲ್ಲ. ಹೆಣ್ಮಕ್ಳು ತೋರಿಸ್ತೀನಿ ಆಮೇಲೆ. ಎಲ್ಲ ತೋರಿಸಿ ನೋಡ್ತೀನಿ. ನೀನು ಮಮ್ಮಿಗೂ ಫ್ಯಾಮಿಲಿಯಲ್ಲಿ ಎಲ್ಲ ಪ್ರೀತಿ ಆಗುತ್ತೆ. ಅಣ್ಣಂಗೆ ಹೇಳಿದ್ರೆ ಏನು ಮಾಡ್ತಾರೆ. ಅದಕ್ಕೆ ನಿಮ್ಗೆ ಹಿಂಗೆ ಆಯ್ತಾರೆ ನಡೀತಿರೋದು. ಇದಕ್ಕತ್ತೈ ಒಪ್ಕೊತಾನ ಅನ್ನೋ ಅಂತ ಭಯ ಐತೆ. ಸುಮ್ಮನೆ ಗೊತ್ತಿಲ್ಲ ಕಣ. ಈಗ ಮಧು ಒಬ್ಬಳೆ ಅವಳಲ್ವ, ಅವಳಿಗೆ ಹೇಳು, ಅವಳ ಅಣ್ಣನ ಜೊತೆ ಮಾತಾಡ್ತಾಳೆ. ಹೇಳ್ತೀಯ? ಅದೇ ನೆನೆ ತಂದಿದ್ದು. ಏನಿಲ್ಲ, ಪ್ರ್ಯಾಂಕ್. ಹೇಳ್ತೀಯ? ದುಃಖ ಚೆನ್ನಾಗಿದೆ. ನಮ್ಮ ಚೆನ್ನಾಗಿ ಇಲ್ಲಿ ಯಾವುದು ಇಲ್ಲೇ ಇರ್ಬೇಕು. ಬಿಡು ಬಿಡು ಇಟ್ಕೋತಾಳೆ. ನೋಡಿದ್ರಾ? ನೋಡ್ತಾ ಇದ್ದೀನಿ. ಕಣ್ಣು ಮುಂದೆ ಇಟ್ಕೊಂಡು ನೋಡ್ತಾನೆ. ಫ್ಯಾನ್ ಹಿಂಗೆ ಹಿಂಗೆ ಅಂತ ಇದೀರಿ. ಇದ್ರಲ್ಲ ಇಲ್ಲ ಊಟಿಗೆ ಅವಳಕ್ಕವ್ರೆ ಮಟ್ಟಿಗೆ ನಾವಿತ್ತಲ್ಲ ಅದೇನು ಅವಳ ಮನಸ್ಸಲ್ಲಿ ಇದ್ದದ ಕಣ್ಣೆ. ಯಾರು ಮೀಸಕ್ಕ ನಾವು ಯಾಕೆ ಎಷ್ಟು ತಿನ್ಲಿ ಉಣ್ಲಿ ಹಂಗೆ ತಿನ್ನೋದು ತಿಂತಾಳೆ ಅಪ್ಪ. ಅದಕ್ಕೆ ಅದೇನು ಕೇಳು ಅಂತ ನಾನು ಹೇಳೋದು ನಿಮಗೆ. ನಂಗೆ ಕೇಳಿ ಸಾಕಾಯ್ತು. ನಿನ್ನ ಮನಸ್ಸಲ್ಲಿ ಏನಿದ್ದದು ಹೇಳು, ನನ್ನ ಜೊತೆ ಹೇಳ್ಕೊಳಕ್ಕೆ ಏನು ಅಂತ ಕೇಳು ಮದು. ನಾ ಕೇಳಿದೀನಿ ಕಣಜ್ಜಿ, ಊಟ ಯಾಕೆ ಮಾಡಲ್ಲ ನೀನು ಅಂತೆಲ್ಲ. ಹೇಳ್ಬೇಕು ತಾನೇ. ಇನ್ಯಾರು ಹೇಳೋಣ ನಿನ್ಗೆ ಹೇಳ್ದೆ? ನಂಗೆ ಸೇರಲ್ಲ ಅಂತ. ಯಾಕೆ ಸೇರಲ್ಲ? ಏ ನಿಶಾ ಎಲ್ಲಿದ್ದಾಳು? ನಿಶಾ ಬೈಲಿ. ನಿನ್ ಮನ್ಸಲ್ಲಿ ಏನಿದ್ದದು ಹಿಂಗ್ ನವಿತಾ ಇದೆಯಲ್ಲ ದಿನ ದಿನ? ಅವಳಿಗೇನು ಅಂತ ತುಂಬಾ ಸೀರಿಯಸ್ ಆಗಿರ್ತೀನಿ. ಅದೇನು ಹೇಳು.
ಯಾರನ್ನಾರು ನೋಡಿದೀಯಾ? ಏನ್ ಯಾರು ನೋಡಿದ್ಯಾ? ದಿನ ದಿನ ನಗ್ತಾಳು. ಅಲ್ಲಮ್ಮ ಅವಳೇನು ಹೇಳೆ. ಏನಜ್ಜಿ ಏನ್ ಹಂಗೆ ಅಂದ್ರೆ ಏನರ್ಥ? ಅಲ್ಲ ದಿನ ದಿನ ಮಟ್ಟಕ್ಕೆ ತಿಂತಾಳೆ, ಉಣ್ಣಾಳೆ, ಹಿಂಗ್ ನಗಿತಾಳಲ್ಲ, ಅದಕ್ಕೆ ನಾನು ನಿನ್ ಮನ್ಸಲ್ಲಿ ಏನಿದ್ದು ಅಂತ ಕೇಳ್ತಿರೋದು. ಏನೇ ನಿಶಾ, ನಾನು ಕೇಳಿದೀನಿ, ಏನಾದ್ರು ಇದ್ರೆ ಹೇಳು. ಇದೇನೋ ಏನು ಊಟ ಮಾಡಲ್ಲ, ಒಬ್ಬೊಬ್ಳೆ ಇರ್ತೀಯ ಅಂತ ನಾನು ಅದೇ ಹೇಳ್ತಿರೋದು. ಅವಳು ಹೇಳ್ಕೊ, ಎಲ್ಲದಕ್ಕೂ ಅವಳೆ ತಾನೆ ನಿನ್ಗೆ ಅಂತ ನಾನು ಹೇಳ್ತಿರೋದು. ನಾನು ಕೇಳಿದೀನಿ, ನನ್ನ ಹತ್ರ ಏನು ಹೇಳಿಲ್ಲಪ್ಪ. ಇನ್ಯಾರು ಗೆಳೆಯ ನೀನು ಅವಳಿಗೆ ಹೇಳ್ದೆ ಇದ್ಮೇಲೆ ಮತ್ತೆ ಇಲ್ಲ. ಏನೇ ಹೇಳ್ತಾಳೆ? ಯಾಕೆ ಏನೇ ಕಳ್ತಾಳೆ? ಏನು ಕಾಣೆ? ಯಾಕೆ ನಿಶಾ? ಏನ್ಕೆ? ಅದೇನು ಹೇಳು ಬಾಯ್ಬಿಟ್ಟಿ. ಏನೇ ಅಲ್ಲಿ ಏನಂತಜ್ಜಿ? ಯಾವ್ದೋ ಒಂದು ಹುಡುಗನಂತೆ ವರ್ಷದಿಂದ ಬೆಂಗಳೂರಲ್ಲಿ ಇದ್ದಾನಂತೆ, ಕೆಲಸದಲ್ಲಿ ಬಿಸ್ನೆಸ್ಸು. ಅವ್ರ ಅಪ್ಪ ಅಮ್ಮ ಎಲ್ಲ ಇಲ್ಲಿದ್ದಾರಂತೆ ಮೈಸೂರಲ್ಲಿ. ಅವ್ರ ಮನೆಯವರೆಲ್ಲ ಇಷ್ಟಪಟ್ಟಿದ್ದಾರಂತೆ ಅಷ್ಟೇ. ಯಾರು ಹೇಳಿದ್ರು ನಿಮ್ಗೆ? ಅವ್ರ ಅಣ್ಣನಿಗೆ ಹೇಳ್ಕೊಳಕ್ಕೆ ಬೈಯುವಂತೆ. ನಿಮಗೆ ಯಾರು ಹೇಳಿದ್ರು ಹಿಂಗಂತ? ಇವಾಗ ನಂಗೆ ಯಾರೇ ಹೇಳೋದು. ಹೌದೇನೆ? ಬಿಡು ಆಯ್ತು. ಇನ್ನೇನು ನಿಮ್ಮ ಅಣ್ಣ ಜೀವಂತವಾಗಿ ಇರೋದು ಬೇಡ ನಿಮ್ಗೆ? ಮಾಡ್ರಿ, ಏನೋ ಮಾಡಿ. ಎಷ್ಟು ಸಲ ಕೇಳಿದೀನಿ ನಾನು ನಿನಗೆ, ಏನಾದ್ರು ಇದ್ರೆ ಹೇಳು 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 ಅಂತ. ನಿಮಿಷವನ್ನು ಮಾಡ್ಕೊಳ್ಳಿ. ನಾನಂತೂ ಹೇಳಲ್ಲ ನಿಮ್ಮನಿಗೆ. ಯಪ್ಪ, ನನ್ನಷ್ಟೇ ಜೀವನ ಇಟ್ಕೊಂಡವ್ರೆ ತಂಗಿರು ಅಂದ್ರೆ ಮಾಡ್ಕೊಳ್ಳಿ. ನೋಡು, ನಾನು ಅದಕ್ಕೆ ಯಾರಿಗೂ ಹೇಳಲ್ಲ. ನೀವೇ ಇವಾಗ ಏನು ಅಂದಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ನಂಗಿಲ್ಲಿ ಕೈ ನಡುಕ್ತೈತೆ. ನಮ್ ವಿಷ ಹಂಗಲ್ಲ ಅಂತ ಎಲ್ಲರ ಹತ್ರನು ಹೇಳ್ಕೊಂಡು ಎಮ್ಮೆಯಿಂದ ಓಡಾಡ್ತಾ ಇದ್ರೆ ನೀನು ಇಂಥ ಕೆಲಸ ಮಾಡಿದ್ಯಾ ನೀನು? ಯಾರು? ನಾನು ಅದಕ್ಕಿಂತ ಫೇರೇ ಆಗಲ್ಲಪ್ಪ. ನಿಮ್ಮ ಅಣ್ಣ ಉಂಟು, ನೀವು ಉಂಟು. ನಿಮ್ಮ ಹತ್ರ ಹೇಳಿದ್ಲ ಬಂದು? ಈಗ ಅಳ್ತಿದ್ಲು. ಇದಕ್ಕೆ ಏನು ಅಂತ ಕೇಳ್ದೆ. ಅದಕ್ಕೆ ನನ್ ಜೀವ ನಡಗುತ್ತೆ, ಮದುವೆ ನೀನೇ ಹೇಳ್ಬೇಕು ಅಂತ ಅಂದ್ಲು. ಏನ್ ಮಾಡೋದು ಹೇಳ? ನನಗೆ ಎಲ್ಲ ಫೋನ್ ತಗೋಬೇಕು. ಮಂಗಳಮ್ಮ ಫೋನ್ ಕೊಡಿ, ಫೋನ್ ಕೊಡಿ. ಅಂಗಡಿಲವನೇ ಸುಮ್ಗಿರು ಮದುವೆ. ಅದು ನೀನೇ ಹೇಳು. ನಾನು ಹೆಂಗ್ ಒಪ್ಸ್ಲಿ ನಿಶಾ? ಏನಿಲ್ಲ, ನಮ್ಗೆ ಯಾರು ಏನಂತ ಗೊತ್ತಿಲ್ಲ. ನಾನು ನೋಡಿ ಹೆಂಗ್ ಬೆವರ್ತಾ ಇದ್ದೀನಿ ನಾನು. ಅದಕ್ಕೆ ನಾನು ಅದೇನು ಡೀಟೇಲ್ ಆಗಿ ಅವ್ರ ಮನೆಯವ್ರ ಜೊತೆಗೆ ಇದ್ ಮಾಡು ಅಂತಂದ್ರೆ ಒಪ್ಸು ಅಂದ್ರೆ ಮಾತಾಡಿ ನೀವು ಒಂದ್ಸಲ. ಎಲ್ಲ ಕೊಡು, ಫೋನ್ ಮಾಡಿ. ಅಣ್ಣನ ಜೊತೆ ಮಾತಾಡಿ, ಆಮೇಲೆ ಒಟ್ಟಿಗೆ ಮಾತಾಡಿ. ನಿಶಾ, ನಿಮ್ಮ ಅಣ್ಣನ ಬಗ್ಗೆ ಗೊತ್ತು ತಾನೆ? ಅದಕ್ಕೇನೆ ನಿಮ್ಗೆ ಹೇಳ್ತಾ ಇರೋದು, ಅವ್ನ್ಗೆ ಹೇಳಕ್ ಭಯ. ನನಗೂ ಭಯಪ್ಪ. ನಾನು ಹೇಳಲ್ಲ. ನಾನ್ ಕೆಲವೊಂದು ವಿಷಯ ಹೇಳಕ್ಕೆ ನಾನೇ ಭಯ ಪಡ್ತೀನಿ. ಕೋಪ ಬಂದ್ರೆ ಅವ್ರಿಗೆ, ನಿನ್ಗೂ ಗೊತ್ತು, ನೋಡಿದ್ಯಾ? ಅಜ್ಜಿನೇ ಹೇಳಿ. ಈಗ ಅರ್ಜೆಂಟ್ ಹೇಳಿದ್ರೈತೆ ಸುಮ್ಗಿರು. ಆಯ್ತು ಹೋಗ್ಲಿ. ನಿಮ್ಮ ಅಣ್ಣ ಒಂಚೂರು ಈ ತರ ಅಂತ ಗೊತ್ತಾದ್ರೆ, ಒಂದು ವಿಷಯದಲ್ಲೂ ನಿನ್ ಮೇಲೆ ಅಷ್ಟು ನಂಬಿಕೆ ಇಟ್ಟವ್ರೆ. ನಿನ್ ಕೇಳ್ದಂಗೆ ನಿನ್ನ ಫ್ರೀ ಆಗಿ ಬಿಟ್ಟವ್ರೆ. ಒಂದು ವಿಷಯಕ್ಕೆ ಏನಾದ್ರು ರೆಸ್ಟ್ರಿಕ್ಟ್ ಮಾಡ್ತಾರ ನಿಮ್ಮ ಅಣ್ಣ ನಿನ್ನ?
ನೀನ್ ಹಿಂಗ್ ಮಾಡ್ಕೊಂಡಿದ್ಯಾ ಅಂದ್ರೆ ತಡ್ಕೋತಾರ? ನಂಗೆ ಬೇವ್ರು ಹಿಡಿತೈತೆ. ಅಜ್ಜಿ ನೀನೇ ಹೇಳು. ನಂಗೆ ಗೊತ್ತಿತ್ತು ಹಿಂಗೆ ಆಗುತ್ತೆ, ಯಾವ್ದಾದ್ರು ಒಂದು ಏನಾರ ಆಗುತ್ತೆ ಅಂತ. ಇದು ನೋಡೋದೊಂದು ಬಾಕಿ ಇತ್ತು. ನಾವು ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ಅದೇನೇನಾಯ್ತದೋ ಮನೆಯಲ್ಲಿ ಈ ವಿಚಾರಕ್ಕೇನೆ. ಏನು ಆಗೋದು ಬೇಡ, ಒಳ್ಳೆದಾನೆ ಸುಮ್ಮನಿರಬಾರ್ದು. ಏನೇ ಕೈ ಕಾಲು ಇಷ್ಟವನ್ನು ಮಾಡ್ಕೊ, ನಿಮ್ಮ ಮನನ್ ಕಳ್ಕೊತೀಯ ಅಷ್ಟೇ. ಫೋನ್ ಮಾಡು ನಿಮ್ಮ ಮನೆಗೆ, ಹೇಳ್ತೀನಿ. ಹೇಳು ಅಂತೊಳಲ್ಲ, ಹೇಳ್ತೀನಿ. ಫೋನ್ ಮಾಡು. ಮಧು ಸುಮ್ಗಿರು ಹೊಸ ತಾಳ್ಮೆ ಅಂದ್ರೆ. ಅವಳ ತಾನೇ ಹೇಳಿ ಹೇಳಿ ಅಂತ ಇರೋದು. ಅವಳು ಹೇಳು ಅಂತಾಳೆ, ಸುಮ್ಗಿರು. ಏನ್ ಮಾಡೋದು ಹೇಳಿ ಇವಾಗ? ಆಯ್ತು, ನೀವೇ ಹೇಳಿ ಏನ್ ಮಾಡೋದು? ಇನ್ನು 2 ವರ್ಷ ಮಾಡಲ್ಲ ಅನ್ನೋದು. ಆದ್ರೆ ಮಾಡ್ತೀರಾ ಅವ್ರಿಗೇನೆ? ಅಲ್ಲ, ಅವ್ರಿಗೆ ಏನ್ ಮಾಡೋರು ಎಲ್ಲ ನೋಡಿ ಮಾಡೋದು. ಸುಮ್ನೆ ಮಾಡ್ಬಿಡಕ್ಕಾದ ಅವನಿಗೆ. ಅವಳು ಅವನ್ನೇ ಆಯ್ತೀನಿ ಅಂತಾಳಲ್ಲ. ಅವನ್ನೇ ಐತಾಳೆ. ಇನ್ನೇನು 1 ವರ್ಷದಿಂದ ಪ್ರೀತಿಸ್ಬಿಟ್ಟು ಇನ್ಯಾರನ್ನ ಆಗಕ್ಕೈತದ? ಪ್ರೀತಿ ಎಷ್ಟ್ ಸಲ ಕೇಳಿದೀನಿ ನಾನು ನಿನ್ಗೆ, ಆತರ ಎಲ್ಲ ಏನೂ ಇಲ್ಲ ಅಂತ ಅಂತಿದ್ದೆ. ಅವಳು ನಾವು ಕಂದಿರೋದೇ ನನಗ್ ಗೊತ್ತು, ಏನೋ ಅವಳು ಮನ್ಸಲ್ಲಿ ಅದೇ ಅಂತ. ಏನಾರು ಒಂಚೂರು ಇದು ಮಾಡ್ಕೊಟ್ಲ. ಎಲ್ಲ ಹುಡ್ಗಂತ ಫೋಟೋ ಇದ್ದದ? ಹುಡ್ಗನ್ ಫೋಟೋ ಇದ್ದ? ನಂಗೆ ಗೊತ್ತಾ ಅವರು ಯಾರು ಕೊಡಲಿ ಅಲ್ಲಿ. ಏ ಯಾರೇ? ಗೊತ್ತಿಲ್ಲ ನಿಮ್ಗೆ. ಎಲ್ಲ ನೋಡ್ತೀನಿ, ಕೊಡು. ಮೊದ್ಲೇ ಯೋಚನೆ ಮಾಡ್ಬೇಕಾಗಿತ್ತು. ಯೋಚನೆ ಮಾಡಿ ಎಲ್ಲ ತೋರ್ಸು. ನನ್ನ ಅವಳು ನಾವಿತಿದ್ದಾಗಲೇ ನನಗೆ ಗೊತ್ತು, ಏನೋ ಇವಳು ಮನಸ್ಸಲ್ಲಿ ಅದೇ ಅಂತ. ಹೇಳ್ಕೊಂಡು ಚೆನ್ನಾಗೋ. ಅಜ್ಜಿ ಏನ್ ಮಾಡೋದು? ಏನು ನೀನು ಹೇಳ್ದಕ್ಕೆ ಆಗೋದ? ಏನ್ ಮಾಡೋದು ಅಂದ್ರೆ ನೀವೇನಾದ್ರು ಅನ್ಕೊಂಡಿದ್ರೆ ನನ್ ಹಿಂಗ್ ಮಾಡ್ತಾಳೆ ಇವಳು ಅಂತ? ಕನ್ಸಲ್ ಕಂಡಿರ್ಲಿಲ್ಲ. ನನ್ ಮೇಲೆ ಹಣೆ ಇಟ್ಟಳು. ನಮ್ ನಿಸಾ ಅಂತಿದ್ರಿ, ನೋಡಿದ್ರ? ಹಣ್ಣನೆ ಮಡಿಕೊಂಡಿದ್ದು. ಏನ್ ಮಾಡ್ತಿರೋದು ಹುಡುಗ? ಬೆಂಗಳೂರಲ್ಲಿ ಅವ್ರದ್ದೇ ಬಿಸ್ನೆಸ್ ಐತೆ. ಏನ್ ಬಿಸ್ನೆಸ್ ಅಂದ್ಬಿಟ್ರೆ ಏನ್ ಹುಡುಗನ ಹೆಸ್ರೇನು? ಕಬಿ ಅಂತ. ಏನ್ ಬಿಸ್ನೆಸ್ಸು? ಹೋಟ್ಲ್ ಐತೆ. ಹೆಂಗ್ ಪರಿಚಯ ನಿಂಗವರು? ಇಲ್ಲ, ಮೈಸೂರಲ್ಲಿ. ನನ್ನ ಫ್ರೆಂಡ್. ಯಾವಾಗಿಂದ ಇವೆಲ್ಲ? ಎಷ್ಟು ದಿನದಿಂದ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ? 1 ವರ್ಷ ಆಯ್ತು. ಹಂಗಿದ್ದಾಗ ನೀನ್ ಬಂದು ನನ್ನ ಹತ್ರ ಹೇಳ್ದೆ ನಿಶಾ, ಇಷ್ಟು ದಿನದಿಂದ ನೀನು ನಮ್ಮ ಹತ್ರ ಮುಚ್ಚಿಟ್ಟು ನೀನು ಈ ಕೆಲಸ ಮಾಡ್ತಿದ್ದ? ಎಷ್ಟು ಏಜ್ ಹುಡುಗನ್ಗೆ? 28. 28 ವರ್ಷ ಅಂತೆ. ಏನ್ ಮಾಡೋದಜ್ಜಿ? ಇದೆಲ್ಲ ಕೇಳಿದ್ಮೇಲೆ ನೆಮ್ಮದಿಯಾಗಿರಕೈತದ ಮನೇಲಿ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಈಕಿಗೆ ಹೇಳು ಅಂದ್ರೆ ನಾನು ಹೇಳ್ತೀನಿ, ಇಲ್ಲ ನೀವ್ ಹೇಳ್ತೀರಾ ಅಂದ್ರೆ ಹೇಳಿ, ಇಲ್ಲ ಅವಳೇ ಹೇಳಿ.
ನಿನ್ನ ಕೈಯಲ್ಲಿ ಇರೋದು ಮದು. ನಾನೇನ್ ಮಾಡ್ಲಿ ನನ್ ಕೈಲಿ ಅಂದ್ರೆ ನೀನೇ ಒಪ್ಪಿಸ್ಬೇಕು ಅವನ್ನ. ಯಾರು ಏನು ಎತ್ತ ಏನು ಗೊತ್ತಿಲ್ಲ. ನಾವ್ ಹಂಗೆ ಏನು ಇದ್ ಮಾಡಿದ್ರೆ ಸರಿ ಅಂತ ಏನು ಇದಿಲ್ಲ. ಆ? ಧೈರ್ಯ ತಗೊಂಡು ಏನೇ ಹೆಚ್ಚು ಕಡಿಮೆ ಆದ್ರೂ ಇವಳು ಬಾಳ್ತಾಳ. ಅದೇನ ಕಾಣೆ. ಅವ್ರ ಅಪ್ಪ ಅಮ್ಮನ ಫೋಟೋ ಎಲ್ಲ ಇದ್ದದ? ಇಲ್ಲ. ನೋಡಿದ್ಯಾ ಅವ್ರನ್ನ? ಎಲ್ಲಿ? ಅವ್ರ ಮನೆಗೆ ಹೋಗಿದ್ದೆ ಒಂದ್ಸಲ. ಇಷ್ಟು ಮುಂದೆ ಬರ್ದವಳು ಇವಳು. ಅವ್ರ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮನ ನೋಡ್ಕೊಂಡು ಮಾತಾಡ್ಕೊಂಡು. ಅವ್ರ ಅಪ್ಪ ಅಮ್ಮ ಏನ್ ಮಾಡ್ತಿದಾರು? ಅವ್ರ ಅಪ್ಪನೇ ಅದನ್ನ ನಡೆಸೋದು. ಅವರು ಸರಿ. ಎಲ್ಲಿ ಅವ್ರ ಮನೆ? ಸಿದ್ಧಾರ್ಥ ನಗರ್. ಇವಾಗ ನಿಮಗೆ ಏನ್ ಅನ್ಸ್ತೈತೆ ಹೇಳಿ. ನೀವ್ ಇರಿಕ್ರು ನಮ್ಮ ಮನೇಲಿ ಅಲ್ಲ. ನೀವ್ ಹಿಂಗಿಂಗೆ ಅಂತ ಒಂದ್ ಹೇಳ್ಬೇಕು. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಹಿಂಗ್ 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 ಮಾಡು ಅಂತಂದ್ರೆ ನಾನ್ ಹಂಗ ಹೇಳ್ಬೋದು. ಇವಾಗ ನಂದೇನಿಲ್ಲ, ಅವಳು ಖುಷಿ ಇಂಪಾರ್ಟೆಂಟ್. ಹೇಳವಳಲ್ಲ, ಒಂದ್ ವರ್ಷದಿಂದ ಗೊತ್ತು ಮಾಡ್ಕೋತೀನಿ ಅಂತ ಹೇಳ್ತವಳಲ್ಲ, ಅವಳು ಖುಷಿ, ಅವಳು ಇಷ್ಟ. ನಿಕ್ಕಿಗೆ ನಿಂಗೆ ಆಂಟಿಗೆ ಬಿಟ್ಟಿದ್ದು, ನಂದೇನಿಲ್ಲ. ನಿಂದೆ ಮೇನು. ನಂದೇನಿಲ್ಲ ಅದೇ ಹೇಳೋದಾಗಾದ್ರೆ ನಿಕ್ಕಿಗೆ ಸಂಗಿರು ಮದುವೆ ಅಲ್ಲಿ ಹೇಳು ಅಂತಾನು ಅಂತೀರಾ, ಬೇಡ ಅಂತಾನು ಅಂತೀರಾ. ಅದಕ್ಕೆ ನೀವೇನ್ ಹೇಳ್ತೀರಾ ಇವಾಗ ಹಂಗ್ ಮಾಡೋಣ. ಅವ್ನ್ ತಾಳ್ಮೆಯಾಗಿದ್ದಾಗ ಹೇಳುವ ಸಂಗಿರು. ನಾನು ಇರ್ತೀನಿ ಒಂದ. ನಾನೇ ಹೋಗಿ ಹೇಳ್ತಿದ್ದೆ. ಮೀಟರ್ ಬೇಕು, ಮೀಟರ್. ಅವ್ನ್ ಮೊದ್ಲೇ ಹುಡುಗ ಹೇಳೋನೆ ಇದೆಲ್ಲ ಇಷ್ಟ ಆಗಲ್ಲ ಅಂತ. ಮೊದ್ಲೇ ನನ್ನ ಹತ್ರ ಹೇಳಿದ್ರು ನನ್ ತಂಗಿರಂಗೆಲ್ಲ ಮಾಡಲ್ಲ ಅಂತ ಜೀವನ ಇಟ್ಕೊಂಡವ್ರೆ. ಹಂಗಂತ ಇವಳಿಗೊಂದಿನ ಹೇಳಿದ, ಅದನ್ನ ಹೇಳ್ತಾವಳೆ. ಹಂಗ ಹೇಳಿದ್ಮೇಲೆ ನಾನು ಹೋಗಿ ಹೆಂಗೆ ಹೇಳಿ ಅಂತ ಹೇಳ್ತಾವಳೆ. ಅದಾರು ನೀನು ನೆನಪಲ್ಲಿ ಇಟ್ಕೊಂಡು ಇರ್ಬೇಕಾಗಿತ್ತು ತಾನೆ. ನಮ್ಮ ಅಣ್ಣ ಹಿಂಗವನೇ ನನ್ಗೆ. ಅಣ್ಣೇನಾರು ಒಪ್ಪಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಸತ್ತೋದೆ ತಕೋ. ನೀ ಸೋತೋದ್ಮೇಲೆ ನಾವೆಲ್ಲ ಬದುಕಿದ್ದೇನು? ಅಲ್ಲ ನೀ ಸತ್ಮೇಲೆ ನಾವು ಬದುಕೇನು ಮುದವಿ? ಸಾಕ ಇಷ್ಟು ವರ್ಷ ಸಾಕಿ ಸಲ್ದು ನಿನ್ನ. ಗೊತ್ತು ಆಗಲ್ಲ, ಅಣ್ಣಂಗೆ ಹೇಳಕ್ ಧೈರ್ಯ ಇಲ್ಲ. ಸಾಯ್ತೀನಿ ಬೈಲಿ. ನಾವು ಜೀವಂತವಾಗಿರ್ತೀವಿ ಅಂತ ತಿಳ್ಕೊಂಡಿದ್ರೆ ನೀನು ಅವ್ರನ್ನ ಏನೋ ಮಾಡಲ್ಲ ಬಿಡಿ. ಚಿಕ್ಕದನ್ನೇ ತಂಗಿಗೆ ನೋಸಕ್ ಇಷ್ಟಪಡಲ್ಲ ಅಂತದ್ರಲ್ಲಿ ಏನ್ ಇದ್ ಮಾಡಲ್ಲ. ಇವಳು ಏನಾದ್ರು ಒಂದ್ ಡಿಸಿಷನ್ ತಗೋಬೇಕಷ್ಟೆ. ಹೇಳ್ತಾವಳೆಲ್ಲ ಸಾಯ್ತೀನಿ ಅಂತ. ಬೇಡ ಬೇರೆ ಮದ್ವೆ ಆಗು ಅಂತ ಅಂದ್ರೆ, ತೋರ್ಸಿದ ಹುಡುಗನ್ ಮದ್ವೆ ಆಗು ಅಂದ್ರೆ ಆಗಲ್ಲ. ಯಾವಾಗ ಆಗ್ಬೇಕು ಅಂತ ನೀನು? ಏನು ಅರ್ಜೆಂಟ್ ಏನಿಲ್ಲ. ನೀನ್ ಮಾತಾಡ್ತಿದ್ದಲ್ಲ, ಏನಾದ್ರು ಮುಂದುವರಿತೀರ ಅಂದ್ಬಿಟ್ಟು ಇವಾಗಲೇ ಹೇಳ್ಬೇಡ ಅಂತ ಹೇಳ್ದೆ. ಹೇಳಿ ಏನ್ ಮಾಡೋದು? ನಿನ್ ಕೈಲೇ ಇರೋದು. ನನ್ಗೆ ಗೊತ್ತಿಲ್ಲ, ನಾನು ತಲೆನೇ ಓಡ್ತಾ ಇಲ್ಲ ನನ್ಗೆ. ಈ ಕಡೆ ಅವಳ ಮನ್ಸಿಗೆ ಬೇಜಾರ್ ಮಾಡಕ್ಕೂ ಆಗಲ್ಲ, ಅವಳ ಮೀರಿ ನಾವೇನು ಮಾಡಕ್ ಆಗಲ್ಲ. ಸಾಯ್ತೀನಿ ಅಂತ ಅವಳಲ್ಲ. ಫೋನ್ ಬರಕ್ ಹೇಳ್ತೀನಿ ಕೊಡಿ ಫೋನು. ಬೇಡ ಸುಮ್ಮನೆ ಡೈರೆಕ್ಟ್ ಆಗಿ ಬಂದಾಗ ಮಾತಾಡಿ. ಡೈರೆಕ್ಟ್ ಆಗಿ ಮಾಡಕ್ ಆಗಲ್ಲ. ಇರು, ಮಧು ನನಗ ಮನ್ಸು ತಡಿಯಲ್ಲ. ನನ್ಗೆ ಅವ್ರಿಗೆ ಹೇಳ್ಬಿಡ್ಬೇಕು. ನನಗೆ ಒಂದ್ ಚಿಕ್ಕ ವಿಷಯನೂ ಅವ್ರಿಂದ ಮುಚ್ಚಿಡಕ್ ಇಷ್ಟ ಆಗಲ್ಲ. ಮುಚ್ಚಿಡೋದು ಬೇಡ, ಹೇಳ್ಬಾ. ಈಗ ಅವ್ನು ಸರಿಲ್ಲ, ಏನು ಬೇಡ ಹೇಳೋ ಸಂಗಿರೋ ಸಮಾಧಾನಗಿದ್ದ. ನನಗೂ ಮುಚ್ಚಿಡಕ್ಕೆ ಇಷ್ಟ ಇದೆ ಕೇಳಿದ್ಮೇಲೆ. ಹೇಳೋ ಸಂಗಿರೋ. ಈಗ ನೀವತ್ರ ಏನ್ ಪ್ರಯೋಜನ? ಆಗಿದ್ದಾಗೋಗಿದೆ, ಈಗೇನು ಬದಲಾಯಿಸಕ್ ಆಗಲ್ಲ. ಅವಳು ಮನ್ಸ್ ಕೊಟ್ಬಿಟ್ಟು ಆಗೈತೆ, ಇನ್ನೇನು ಬಿಟ್ಬಿಡು ಅನ್ನಕ್ಕಾಗುತ್ತಾ? ಸತ್ತೋಯ್ತೀನಿ ಅಂತ ಹೇಳಲ್ಲ ಹಂಗಂದ್ರೆ ಏನ್ ಮಾಡೋದು? ಎಲ್ಲ ಫೋನ್ ಮಾಡ್ಕೊಡಿಲಿ. ಅವ್ರ ಹತ್ರ ಏನಾದ್ರೂ ಹುಡುಗನ ಜೊತೆ ಮಾತಾಡ್ತೀನಿ ಕೊಡು. ಏನು ಅಂತ ತಿಳ್ಕೊಬಿಟ್ಟಿದ್ದೆ ನೀನು? ಮದ್ವೆ ಅಂದ್ರೆ
ಆಟದ ಬೊಂಬಿಯ ಮೊದಲನೇ ಸಲ ನಾನು 5 ವರ್ಷದಿಂದ ನೋಡಿರೋದ್ರಲ್ಲಿ ಇವತ್ತು ಹಿಂಗೆ ಮಾತಾಡ್ತಾ ಇರೋದವಳು. ಒಂದಿನಕ್ಕೂ ಹಿಂಗೆ ಯಾವತ್ತೂ ಯಾರ ಹತ್ರನೂ ಮಾತಾಡಿಲ್ಲ. ಈ ಥರ ವಿಚಾರನೆ ಅಂತಾನೆ ನಮಗೊಂಚೂರು ಇದಿಲ್ಲ. ಗೊತ್ತಿಲ್ಲ. ನಾನಂತೂ ಕನ್ಸಲ್ಲೂ ಅಲ್ಲಿ ನೆನ್ಸ್ಕೊಂಡು ಅಂಕುತ್ತೋಳೆ ನಿನ್ಗನ್ ಹೇಳ್ತಿರೋದು ಬೇಡ ಇವಾಗ ಅವ್ರ ಹತ್ರ ಮಾತಾಡೋದು. ಮಾತಾಡ್ದೆ, ವಿಚಾರಿಸ್ದೆ, ಏನು ಮಾಡ್ದೆ, ಹೆಂಗ್ ಕಾಣೆ ಫೋನ್ ಮಾಡ್ಕೊಡು. ನೀ ಏನ್ ಮಾಡ್ಕೊಂಡಿದ್ದಿ ಎತ್ತು ಅಂತ ನಾನು ಕೇಳ್ತೀನಿ. ಒಪ್ಪಿಸ್ತೆ ಹೇಳು ನೀನು. ನನಗೇನಿಲ್ಲ. ನೀನ್ ಫೋನ್ ಮಾಡ್ಕೊಡು ಮುಚ್ಕೊಂಡಿ. ನಿಮ್ಗೆ ಅನ್ಸ್ತೈತಾ ಒಪ್ಕೋತಾರ ನಿಕ್ಕಿ ಅಂತ? ಏಯ್ ನಿನ್ಗೂ ಸರಿ. ಅಲ್ಲ ಹೇಳಿ, ಒಪ್ಕೋತಾರೆ ಅಂದ್ರೆ ಹೇಳೋಣ. ಒಪ್ಕೊಳ್ಳಲ್ಲ ಅಂತಂದ್ರೆ ನಮ್ 3 ಜನದಲ್ಲೇ ಇರ್ಲಿ, ಹೆಂಗಾರು ಮಾಡಿ ಇವ್ರಿಗೆ ಸುಮ್ಮನಿರ್ಸ್ಬೇಕಷ್ಟೆ. ಸುಮ್ನೆ ಇರ್ಸೋದಂದ್ರೆ ಏನು? ಒಪ್ಪಿಸ್ಬೇಕು. ಅವ್ರು ಮಾಡೋದು ಏನ್ ಮಾಡ್ತಿದ್ದೆ? ನಮ್ಮ ಅಣ್ಣ ನೋಡಿದ್ರೆ ಇಷ್ಟ ಇದ್ರಲ್ಲ ಅವನೇ ನಾವ್ ಹೆಂಗಿರ್ಬೇಕು? ಏನ್ ಪ್ರೀತಿಸ್ಬೇಕಾದ್ರೆ ಯೋಚನೆ ಮಾಡ್ಕೊಂಡ ಪ್ರೀತಿಸ್ತಾರೆ. ಏನು ಮಾತಾಡ್ತಾರೆ. ಸುಮ್ನೆ ಇರ್ಸೋದಂದ್ರೆ ಈಗ ನೀವು ಪ್ರೀತಿಸೇ ಮದ್ವೆ ಆಗಿರೋರು, ನಿಮಗೂ ಗೊತ್ತಿರುತ್ತೆ. ಅದಕ್ಕೆ ನಾನು ಹೇಳಿದ್ದು ನಿನಗೆ, ನೀನ್ ಚೆನ್ನಾಗಿರ್ತೀಯ, ನಿನಗ್ ಕಾನ್ಫಿಡೆನ್ಸ್ ಆಯ್ತಾ? ಇಲ್ದೇನೆ 1 ವರ್ಷದಿಂದ ಮುಂದುವರ್ಸ್ಕೊಂಡು ಹೋಗಿದ್ದೀನ. ಇರೋದಕ್ಕೆ ಮುಂದುವರ್ಸಿರೋದ್ ನಾನು. ಫೋನ್ ಮಾಡ್ಕೊಡು ಅಂತ ಹೇಳ್ತಿದ್ ಮಾಡ್ತಾ ಇಲ್ಲ ನೀನು. ಇವಾಗ ಎಲ್ರೂ ಮನೇಲಿ ಒಂದ್ ಮದ್ವೆ ಅಂದಾಗ ಡಿಸಿಷನ್ ಇಂಪಾರ್ಟೆಂಟ್. ಫೋನ್ ಮಾಡ್ಕೊಡು ಅಂತ ಅಜ್ಜಿ ಅವ್ರಿಗೆ ಫೋನ್ ಮಾಡ್ಕೊಟ್ರೆ ಏನ್ ಪ್ರಯೋಜನ? ನೀನ್ ಏನ್ ಮಾಡ್ಕೊಂಡಿದ್ದೆ? ನಾನೇ ಹೇಳ್ತಾ ಇದ್ದೀನಲ್ಲ. ನೀನ್ ಹೇಳೋದಕ್ಕೂ ಮೈಸೂರವ್ರು ಹೇಳ್ತಿದ್ದೀನಿ ಬೆಂಗಳೂರಲ್ಲಿ ಬಿಸ್ನೆಸ್ ಐತೆ ಅಂತ. ಇನ್ನೇನ್ ಹೇಳಿ? ನೀನ್ ಹೇಳೋದಕ್ಕೂ ಅವ್ರ ಬಾಯಲ್ಲಿ ನಾವ್ ತಕೊಳ್ಳೋದಕ್ಕೂ ವ್ಯತ್ಯಾಸ ಇಲ್ವಾ? ಮನೆಯವ್ರಿಗಿಂತ ನಿನಗೆ ಇನ್ನೊಬ್ರು ಹೇಳೋದೇನಾ? ನೀನು ಅಣ್ಣಂಗೆ ಹೇಳಿದ್ರೆ ಒಟ್ಟಿಗೆ ಕರ್ಸಿ ಮಾತಾಡಿ, ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಅಂತ ನಾನ್ ಹೇಳ್ತಾ ಇರೋದು. ನಮ್ಗೆ ಬೇಡ ಅನ್ಸಿದ್ರೆ ನೀ ಆಗಲ್ವಾ? ಕೇಳಿ. ಏನಿಗ್ ಬೇಡ ಅಂತ ಏನಕ್ಕೆ ಅನ್ಸ್ತಾರ? ನಾನ್ ನೋಡಿ ಮಾಡಿನೇ ಮುಂದುವರೆದಿರೋದು. ಸುಮ್ನೆ ಯಾರ್ಯಾರನ್ನೋ ಹೋಗಿ ಪ್ರೀತಿಸಿಲ್ಲ ಅಲ್ಲಿ. ಹೇಳಿ. ಅದು ಬೇಡ ಮದು. ನಾನ್ ಮಾತಾಡ್ತೀನಿ, ಹೇಳು. ಡೈರೆಕ್ಟ್ ಆಗಿ ಮಾತಾಡಿ, ಫೋನಲ್ಲೆಲ್ಲ ಬೇಡ ಅಂತ. ಅಲ್ಲಿ ಡೈರೆಕ್ಟ್ ಆಗಿ ಹೆಂಗ್ ಮಾತಾಡೋದು? ನಾನು ಅದಕ್ಕೆ ಅಣ್ಣಂಗೆ ಸರಿ ಆಯ್ತು, ಫೋನ್ ಮಾಡ್ಬಿಟ್ಟು ನೀನೇ ಕರ್ಸು, ಮನೆ ಕರ್ಸು. ಅಣ್ಣಂಗೆ ಹೇಳಿ ಫಸ್ಟ್. ಅಣ್ಣ ಇವತ್ತು ಬೇಡ ಸುಮ್ಗಿರೋದು. ನಂಗೆ ಯಾಕೋ ಭಯ ಆಯ್ತು ಸುಮ್ಗಿರೋ ಹೊತ್ತಿಗೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಏನು ಬೇಡ ಅವ್ನು ಕರೆಸ್ಬೇಡ ಸುಮ್ಗಿರು. ಒಪ್ಲಿಲ್ಲ ಅಂದ್ರೆ ನಾನು ಅಷ್ಟೇ. ಅವ್ನು ಒಪ್ಕೊಳ್ಳೋಣ ಅಂತಾನೆ ನಂಗೆ ಭಯ ಆಯ್ತಾ ಇರೋದು. ಅಜ್ಜಿ ನಿನ್ ಕೈಲಾಗಲ್ಲ? ಸತ್ಯ ಗೊತ್ತದೆ ಹೇಳು. 16 ನೀ ಸತ್ರ ನಾವೆಲ್ಲ ಬದುಕಿರ್ತೀವಿ ತಿಳ್ಕೊಂಡಿದ್ಯಾ? ಲೋಪರು ಹೆಂಗಿದ್ದಳು ನೋಡಿ. ಅವಳು ಸುಮಾನ್ವಾ? ನೀನು ಮೊಲ್ಲ ವ್ರತ ಕಣಾಕು ನಮ್ಮದೇ ಸುಮ್ಮನೆ ಆಡುತ್ತೆ. ನನ್ನ ಮೇಲೆ ನಿನಗ್ ನಂಬಿಕೆ ಇಲ್ವಾ ಬೂಸಿ? ಇಷ್ಟೊತ್ತು ನನಗ್ ಬೈದೆ. ಏನು ಮಾತಾಡ್ತ ಫ್ರ್ಯಾಂಕ್ ಅಲ್ಲಿ ಆ ಕ್ಯಾಮ್ರಾ ನೋಡು, ಈ ಕ್ಯಾಮ್ರಾ ನೋಡು, ಆ ಕ್ಯಾಮ್ರಾ ನೋಡು. ಏನ್ ಮದು ಅಂದ್ರೆ ಅವಳೆ ಹೇಳ್ತಾಳ. ನನ್ ಮೇಲೆ ನಂಬಿಕೆ ಇಲ್ವಾ ಅಂತ. ನಾನು ಹಂಗೆಲ್ಲ ಮಾಡ್ತೀನಾ? ಮತ್ತೆ ನಾಟಕ ಆಡ್ದೆ ವಿಡಿಯೋಗೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಫ್ರ್ಯಾಂಕ್ ಅಂತಾರದ್ನ. ಫ್ರ್ಯಾಂಕ್ ಅದಲ್ಲ ಬಕ್ರಾ. ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಸ್ ಸ್ಟೇಟ್ ಅಲ್ಲ. ಅಜ್ಜಿ ಪ್ಲೀಸ್, ನಾನು ಅದೇ ಹುಡುಗನ್ನ ಮದ್ವೆ ಆಗೋದು ಅಜ್ಜಿ. ಅಜ್ಜಿ ನಿನ್ ಕಾಲ್ ಬೀಳ್ತೀನಿ ಅಜ್ಜಿ ಪ್ಲೀಸ್. ಮಗಮ್ಮ ಬೋದು ಊರೆಲ್ಲ ಹೇಳ್ಕೊಂಡು ಹೊಡ್ಕೊಂಡ್ಬಿಡಿ ಮಾಡೋದು ಅಂತ. ನಂಗೆ ಈಗ ಜೀವ ಬಂತು ಕಲ್ವ.
ಮಂಗ್ಳಮ್ಮಂಗೂ ಗೊತ್ತು ಪ್ರ್ಯಾಂಕ್ ಅದು ಅಂತ. ಹೆಂಗೆ ಮಂಗ್ಳಮ್ಮ? ನೀನೇನು ಮಧು ವಯಸ್ಸಾದ ಅಜ್ಜಿ ಆದ್ರೆ ಅಂತ ಒಂಚೂರಿಲ್ದೆ ನೀನು ಏನ್ ಬಂದ್ರು ನೀನು ಎಲ್ಲ ಪ್ರ್ಯಾಂಕ್ ಮಾಡಿ ಅಂತಿದ್ರು. ಅದಕ್ಕೆ ನೀನ್ ಒಬ್ಳೆ ಇರೋದಲ್ವ ನಮ್ಮ ಮನೆ ಮಕ್ಕಳ ಅಂತ ಮಾಡಿದ್ದೆ ಬಕ್ರನ. ಏನನ್ನಿಸ್ತು? ಅಂತ ಕೆಲ್ಸ ಮಾಡಿಬಿಟ್ಟೆ. ಅಜ್ಜು ಒಪ್ಕತು ಒಪ್ಕೋತೀನಿ. ಸ್ಟಾರ್ಟಿಂಗ್ಗೆ ಪ್ರೀತಿಸ್ತಿದ್ಯಾ ಅಂತ ನಾನು ಹೇಳಕ್ಕೂ ಮುಂಚೆ ನಾನು ಹಿಂಗೆ ನವಿತಾ ಇದ್ದೆ ಇಲ್ಲ, ಏನಾದ್ರೂ ನಿನ್ ಮನ್ಸಲ್ಲಿ ಇದ್ದದ ಅಂತ ಕೇಳ್ದೆ. ಇರಿಕ್ರಾಗ ಕೇಳ್ಬೇಕು ಅಲ್ವಾ, ಎಷ್ಟೇ ತಿಂದ್ರು ಉಂಡ್ರು ಈ ಮಟ್ಟಿಗೆ ನವಿತಾ ಇದೆ ಇಲ್ಲವ. ನನ್ ಮೊಮ್ಮಗ ನೋಡಿದ್ರೆ ನಿನ್ ಜೀವನೇ ಮುಟ್ಕೊಂಡ ಅವನೇ ನಿನ್ ಮನ್ಸಲ್ಲಿ. ಯಾವ ಕೆಲ್ಸನೂ ನೀನ್ ಮಾಡಕ್ ಹೋಗ್ಬೇಡ ಕಣವ, ನಮ್ಮ ವಂಶಕ್ಕೆ ಅವಮಾನ ಅಂತ. ಈಗೇನು ಒಪ್ಪಿಸ್ತೀಯಾ? ನೀನು ಕ್ಲೀನಾಗಿ ಕನ್ನಡದಲ್ಲಿ ಮಾತಾಡು, ಬೀಪ್ ಎಲ್ಲ ಹಾಕಕ್ ಆಗಲ್ಲ. ಆಗ್ಲಿ ಮಧ್ಯ ಸುಮಾರು ಕಟ್ ಆಗಿರುತ್ತೆ ಗೈಸ್. ನಮ್ಮ ಅಜ್ಜಿ ಪರ್ಸನಲ್ ಕನ್ವರ್ಸೇಷನ್ ಅದೆಲ್ಲ ಫ್ರ್ಯಾಂಕ್ ಆದೆ ಒಟ್ಟಾರೆ. ಫ್ರ್ಯಾಂಕ್ ಅಂದ್ರೆ ನನಗಾರ ಅವ್ರು ಆಗ್ತಾರ ಏನ್, ಅವರು ಫುಲ್ ಬ್ಲ್ಯಾಂಕ್ ಆಗೋದ್ರು, ಏನ್ ಮಾತಾಡೋದು ಗೊತ್ತಾಗಿಲ್ಲ ಅವರಿಗೆ. ಆ ಮುದೇವಿ ಮುಸುಡಿ ನೋಡಿದ್ರೆ ಹೆಂಗ ಪ್ರೀತಿಸಿದ್ಲಿ ಬಿಡು. ಯಾವ್ದು ಅದು ಫೋಟೋ, ಇವಳು ಫೋಟೋ ನೀನೇ ತಾನೇ ಅಂದಿದ್ದು ನನಗೆ. ಸಡನ್ ಆಗಿ ಅವಳ ಫೋನ್ ಸಕ್ಕದ ಪ್ಲಾನ್ ಮಾಡ್ಬೋದಿತ್ತು. ಫೋನ್ ಎಲ್ಲ ಮಾಡಿ ಹೇಳ್ಬಿಟ್ಟು ಫೋನ್ ಎಲ್ಲ ಮಾಡಿಸ್ಬೋದಿತ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ್ದೋ ಒಬ್ರು ಫೋಟೋ ಕಾಣಿಸ್ತು ತೋರಿಸ್ದೆ. ರಚಿತನ್ಗೂ ಹೇಳ್ತಿಲ್ಲವ ನೀನು. ಅವ್ರಿಗೆ ಗೊತ್ತು ಪ್ಲಾನ್ ಮಾಡ್ತಿದೀವಿ ಅಂತ. ಆ ಟೈಮಲ್ಲಿ ಅವ್ಳು ಫೋನ್ ಮಾಡಿದ್ರೆ ಸುಮ್ನೆ ಹಂಗ್ ಡೂ ಕೊಡ್ದೆ ಅಷ್ಟೇ. ಸುಳ್ಳು ಕಣಜಿ, ಅದ್ರಲ್ಲ ಏನು ಇಲ್ಲ. ಸೆಕ್ಷನ್ ಮಾಡ್ಕೊಂಡು ನಿದ್ದೆ ಮಾಡ್ದೇನೆ. ಅದು ಒಳ್ಳೇದು ಕಣವ. ಎಲ್ಲ ಕೇಳ್ತಿದ್ರಿ, ನಿಶನ್ ಮದ್ವೆ ಹೇಳ್ಬಿಡ್ತಾ ಇದೀವಿ. ಎಷ್ಟು ವರ್ಷ ಅವಳು ಇಷ್ಟ ಗಾಯ್ಸ್, ಅವಳು ಯಾವಾಗ ಮದ್ವೆ ಆಗ್ಬೇಕು ಅನ್ಕೊಳ್ತಾಳೆ ಅವಾಗ ಮಾಡ್ತೀವಿ. ಇನ್ನ ದಯವಿಟ್ಟು ಯಾರು ಕೇಳ್ಬೇಡಿ ಅದ್ರ ಬಗ್ಗೆ, ಕಮೆಂಟ್ ಮಾಡ್ಬಿಡಿ ಗೈಸ್. ನಾನು ಇನ್ನು ಚಿಕ್ಕವಳು, ನಾನು ಇವಾಗ ಓದ್ ಮುಗಿಸಿದೀನಿ. ಸೊ ಮದ್ವೆ ನನ್ ಮಗುನ ಎತ್ತಿ ಸಾಕಿ ಬೆಳೆಸ್ಬೇಕಾಗಿರೋಳು ಅವಳೆ. ಹೈಸ್ಕೂಲ್ ಅವ್ರೆ ಅವ್ರ ಅಪ್ಪ ಅಮ್ಮ ಬೆಂಗಳೂರಲ್ಲಿ ಹೋಗ್ಲು. ಇಲ್ಲೇ ಸಡನ್ ಆಗಿ ಏನೇನ್ ಬಾಯಿಗೆ ಬರ್ತದೆ ಅದನ್ನೆಲ್ಲ ಹೇಳಿದೀನಿ. ಆಮೇಲೆ ಹೆಸ್ರೆಲ್ಲ ಹೇಳಿದೀನಿ, ಯಾವ್ದ್ಯಾವ್ದೋ ಬಾಯಿಗೆ ಬಂದಿದ್ ಹೆಸರು, ಬಾಯಿಗೆ ಬಂದಿದ್ ಏರಿಯಾ ಎಲ್ಲ, ಬಾಯಿಗೆ ಬಂದಿದ್ ಕೈಗೆ ಬಂದಿದ್ ಫೋಟೋ ಎಲ್ಲ ತೋರ್ಸಿದೀನಿ. ಇದು ಜಸ್ಟ್ ಪ್ರ್ಯಾಂಕ್. ಪ್ರ್ಯಾಂಕ್ ಆಗಿದ್ದಾರೆ. ನಿಮ್ದು ಪ್ರ್ಯಾಂಕ್ ವಿಡಿಯೋ ಕೇಳಿ ಇವಾಗ ಯಾವ್ದೋ ಒಂದು ಪ್ರ್ಯಾಂಕ್ ವಿಡಿಯೋ ಬಿಟ್ಟಿದೀವಿ. ಸೊ ನಾನು ಅದ್ ಏನೇನ್ ಮಾತಾಡಿದೀನಿ ಅಂತ ಒಂಚೂರು ಐಡಿಯಾ ಇಲ್ಲ ನನಗೆ. ಅದ್ ಏನೇನ್ ಮಾತಾಡೋದು ನನಗೂ ಇದಿಲ್ಲ. ನನ್ ಟೆನ್ಷನ್ ನನ್ಗಾಗಿತ್ತು. ಆಯ್ತು ಸರಿ. ನಿಜವಾಗ್ಲೂ ಮಾತ್ರ ಅಯ್ಯಪ್ಪ ಬಾಯ್ ಗಾಯ್ಸ್. ಮೊಮ್ಮಗನ್ಗೆ ಏನವ ನಾನು ನಂದು ನನಗ ಅವನದು ಟೆನ್ಷನ್ ಆಗಿದ್ದು ಬೇರೆಯವ್ರದಿರ್ಲಿ. ನನ್ ಮೊಮ್ಮಗ ಮೇನು ನನ್ಗೆ. ನಾನು ಮೊಮ್ಮಗ ಆದ್ಮೇಲೆಲ್ಲ ನಾವು ಅಂತ ಮೊಮ್ಮಗನ್ ಪಡಿಬೇಕಾದ್ರೆ ನಾನು ಏನ್ ಪುಣ್ಯ ಮಾಡಿದ್ನು. ಆಯ್ತು ಬಿಡಜಿ, ಮೊಮ್ಮಗಳು ಟೆನ್ಷನ್ ಆಗಿಲ್ಲ. ಅಡುಗೆ ಮಾಡ್ಕೊಳಕ್ ಆಗದೆ ಇದ್ರೆ ಒಂದ್ ಆಳ್ ಮಡಿಕ್ ಹೋದ್ನಲ್ಲ ಅಷ್ಟೇ ಸಾಕು. ನನ್ಗೆ 1,000 ವರ್ಷ ಬದುಕ್ಲಿಕ್ಕೆ ನನ್ ಕಣ್ ಮುಂದೆ. ಮೊಮ್ಮಗೊಂದು ಟೆನ್ಷನ್ ಆಗ್ಬಿಟ್ಟು ಬುಸಿ. ಓಕೆ, ನಿನ್ಗ ಒಂದೇ ಟೆನ್ಷನ್. ಏನಾಗುತ್ತೋ ಏನೋ, ಹೆಂಗ್ ತಗತಾನೋ ಅಯ್ಯವ್ವ ಅಂತನಾ. ಅಜ್ಜಿ ಇಲ್ಲಿ ನೋಡಜ್ಜಿ ರೀ, ಹೇಳಿ ಏನಾದ್ರು. ಏನೋ ಹೇಳು. ಹಂಗೆಲ್ಲ ಮಾಡಲ್ಲ ನಾನು, ಹೇಳು ಇಲ್ಲಿ ಏನಾದ್ರು. ನನ್ ಮೊಮ್ಮಕ್ಕಳ ಮೇಲೆ ನನ್ಗೆ ನಂಬಿಕೆ ಇದೆ. ಯಾರು ಏನೇ ಆದ್ರೂ ನನ್ ಮೊಮ್ಮಕ್ಳ ಆ ತರದವ್ರಲ್ಲ. ಮಾಡ್ತಿದ್ದೆ